ನಮಸ್ಕಾರ. ಕೊನೆ ಓವರ್ನಲ್ಲಿ ಡೆಲ್ಲಿ ಸೋತ ಬಳಿಕ ಐಪಿಎಲ್ ಅಂಕಪಟ್ಟಿಯಲ್ಲಿ ದೊಡ್ಡ ಬದಲಾವಣೆ. ಆರ್ಸಿಬಿ ತಂಡ ಕುಡಿಯಿತು ಬಂಪರ್ ಲಾಟರಿ. ಹೀಗಿದೆ ನೋಡಿ ಹೊಸ ಪಾಯಿಂಟ್ಸ್ ಟೇಬಲ್. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು ಅನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ನಿನ್ನೆ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೆದ ಟಾಟಾ ಐಪಿಎಲ್ 2026ರ 14ನೇ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಗುಜರಾತ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಿದ್ದಾವೆ ಸ್ನೇಹಿತರೆ. ಕೊನೆ ಓವರ್ವರೆಗೂ ಸಾಗಿದ ಈ ಥ್ರಿಲ್ಲಿಂಗ್ ಮ್ಯಾಚ್ ನಲ್ಲಿ ಕೊನೆ ಬಾಲ್ ನಲ್ಲಿ ಪಂದ್ಯ ಡಿಸೈಡ್ ಆಗಿದೆ ಸ್ನೇಹಿತರೆ. ಲಾಸ್ಟ್ ಓವರ್ ನಲ್ಲಿ ಡೆಲ್ಲಿ ತಂಡ 1 ರನ್ನಿಂದ ರೋಚಕವಾಗಿ ಪಂದ್ಯ ಸೋಲುವುದರೊಂದಿಗೆ ಟೂರ್ನಿಯಲ್ಲಿ ಮೊದಲ ಸೋಲನ್ನು ಎದುರಿಸಿದೆ. ಅತ್ತ ಈ ಪಂದ್ಯದಲ್ಲಿ ಗೆಲ್ಲುವ ಮೂಲಕ ಜಿಟಿ ತಂಡ ಈ ಸೀಸನ್ ನಲ್ಲಿ ತನ್ನ ಗೆಲುವಿನ ಖಾತೆಯನ್ನ ಓಪನ್ ಮಾಡಿದೆ ಸ್ನೇಹಿತರೆ. ಮುನ್ನ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟಾನ್ಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 210 ರನ್ ಗಳಿಸಿತು. ತಂಡದ ಪರ ಶುಭ್ಮನ್ ಗಿಲ್ 70 ರನ್, ವಾಷಿಂಗ್ಟನ್ ಸುಂದರ್ 55 ಹಾಗೂ ಜೋಸ್ ದಿ ಬಾಸ್ 52 ರನ್ ಬಾರಿಸಿ ಮಿಂಚಿದರು. ಈ ಗುರಿಯನ್ನು ಬೆನ್ನಟ್ಟಿದಂತ ಕ್ಯಾಪಿಟಲ್ಸ್ ತಂಡಕ್ಕೆ ಕನ್ನಡಿಗ ರಾಹುಲ್ ಆಸರೆಯಾಗ್ತಾರೆ. ಆದಾಗ್ಯೂ ಕೊನೆಯವರೆಗೂ ಸಾಗಿದ ಪಂದ್ಯದಲ್ಲಿ ಲಾಸ್ಟ್ ಓವರ್ನಲ್ಲಿ ಡೆಲ್ಲಿ 1 ರನ್ನಿಂದ ವಿರೋಚಿತವಾಗಿ ಪಂದ್ಯವನ್ನ ಕೈಚೆಲ್ಲಿದೆ. ತಂಡದ ಪರ ಕನ್ನಡಿಗ ರಾಹುಲ್ 52 ಎಸೆತಗಳಿಂದ 92 ಹಾಗೂ ಡೇವಿಡ್ ಮಿಲ್ಲರ್ ಅಜೇಯ 41 ರನ್ ಹಾಗೂ ಪಾತುಮ್ ನಿಸಂಕ 41 ರನ್ ಬಾರಿಸಿದರು. ಇತ್ತ ರಾಶಿದ್ ಖಾನ್ ಪ್ರಮುಖ 3 ವಿಕೆಟ್ ಕಿತ್ತು ಮಿಂಚಿದರು. ಇದರೊಂದಿಗೆ ಟೈಟಾನ್ಸ್ ಈ ಮ್ಯಾಚ್ ನಲ್ಲಿ 1 ರನ್ನಿಂದ ಪಂದ್ಯ ಗೆದ್ದುಕೊಳ್ತು. ಇನ್ನಿದೀಗ ಪಂದ್ಯದ ಮುಕ್ತಾಯದ ಬಳಿಕ ಬಿಡುಗಡೆ ಆಗಿರುವ ಹೊಸ ಪಾಯಿಂಟ್ಸ್ ಟೇಬಲ್ ಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದರೆ, ಮೊದಲ ಸ್ಥಾನದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡವಿದ್ದು ಆರ್ಆರ್ ಆಡಿದ 3 ಮ್ಯಾಚ್ ನಿಂದ 3 ಗೆದ್ದುಕೊಂಡು 6 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ ಅಗ್ರ ಸ್ಥಾನದಲ್ಲಿದೆ. ಹಾಗೂ ದ್ವಿತೀಯ ಸ್ಥಾನದಲ್ಲಿ ಪಂಜಾಬ್ ತಂಡವಿದ್ದು ಪಿಬಿಕೆಎಸ್ ಆಡಿದ 3 ಮ್ಯಾಚ್ ಗಳಿಂದ 2 ಗೆಲುವು 1 ಡ್ರಾನೊಂದಿಗೆ 5 ಅಂಕವನ್ನು ಸಂಪಾದಿಸಿಕೊಂಡು ಸೆಕೆಂಡ್ ಪ್ಲೇಸ್ ನಲ್ಲಿದೆ. ಹಾಗೂ 3ನೇ ಸ್ಥಾನದಲ್ಲಿ ನಮ್ಮ ಆರ್ಸಿಬಿ ತಂಡವಿದ್ದು ಆರ್ಸಿಬಿ ಆಡಿದ 2 ಮ್ಯಾಚ್ ಗಳಿಂದ 2 ಗೆದ್ದುಕೊಂಡು 4 ಅಂಕಗಳೊಂದಿಗೆ 3ನೇ ಸ್ಥಾನದಲ್ಲಿದೆ. ಮತ್ತು 4ನೇ ಸ್ಥಾನದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವಿದ್ದು ಡಿಸಿ ಆಡಿದ 3 ಮ್ಯಾಚ್ ಗಳಿಂದ 2 ಗೆಲುವು 1 ಸೋಲು ಕಂಡು 4 ಅಂಕಗಳೊಂದಿಗೆ 4ನೇ ಸ್ಥಾನದಲ್ಲಿದೆ. 5ನೇ ಸ್ಥಾನದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡವಿದ್ದು ಎಸ್ಆರ್ಎಚ್ ಆಡಿದ 3 ಮ್ಯಾಚ್ ನಿಂದ 1 ಗೆಲುವು 2 ಸೋಲು ಕಂಡು 2 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದ್ದರೆ 6ನೇ ಸ್ಥಾನದಲ್ಲಿ ಜಿಟಿ ತಂಡವಿದೆ. ಗುಜರಾತ್ ಆಡಿದ 3 ಮ್ಯಾಚ್ ನಿಂದ 1 ಗೆಲುವು 2 ಸೋಲು ಕಂಡು 2 ಅಂಕಗಳೊಂದಿಗೆ 6ನೇ ಸ್ಥಾನದಲ್ಲಿದೆ. ಹಾಗೂ 7ನೇ ಸ್ಥಾನದಲ್ಲಿ ಲಕ್ನೋ ತಂಡವಿದ್ದು ಎಲ್ಎಸ್ಜಿ ಆಡಿದ 2 ಮ್ಯಾಚ್ ಗಳಿಂದ 1 ಗೆಲುವು 1 ಸೋಲು ಕಂಡು 2 ಅಂಕಗಳೊಂದಿಗೆ 7ನೇ ಸ್ಥಾನದಲ್ಲಿದೆ. ಮತ್ತು 8ನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವಿದ್ದು ಎಂಐ ಆಡಿದ 3 ಮ್ಯಾಚ್ ನಿಂದ 1 ಗೆಲುವು 2 ಸೋಲು ಕಂಡು 2 ಅಂಕಗಳೊಂದಿಗೆ 8ನೇ ಸ್ಥಾನದಲ್ಲಿದೆ. ಮತ್ತು 9ನೇ ಸ್ಥಾನದಲ್ಲಿ ಕಲ್ಕತ್ತಾ ತಂಡವಿದ್ದು ಕೆಕೆಆರ್ 1 ಪಾಯಿಂಟ್ಸ್ ನೊಂದಿಗೆ 9ನೇ ಸ್ಲಾಟ್ನಲ್ಲಿದ್ದರೆ 10ನೇ ಹಾಗೂ ಕೊನೆಯ ಸ್ಥಾನದಲ್ಲಿ ಚೆನ್ನೈ ತಂಡವಿದ್ದು ಸಿಎಸ್ಕೆ ಆಡಿದ 3 ಮ್ಯಾಚ್ ಗಳಿಂದ 3 ಸೋತು ಕೊನೆಯ ಸ್ಥಾನದಲ್ಲಿದೆ.